ಎಲ್ಲರಿಗೂ ನಮಸ್ಕಾರ. ಈಗ ಶೈವ, ವೀರಶೈವ, ಲಿಂಗಾಯತ ಚರಿತೆಯ ಭಾಗವಾಗಿ ಕಾಳಾಮುಖ ಪರಂಪರೆಯ ಅಂದರೆ ಕಾಳಾಮುಖ ಮಹಾಶೈವ ಶಾಖೆಯ ಚರಿತೆಯ ಕುರಿತು ಚರ್ಚೆ ಮಾಡ್ತಾ ಇದ್ದೆ. ಈಗ ಅದೇ ಕಾಳಾಮುಖದ ಚರ್ಚೆ. ಇದು ಅಧ್ಯಾಯದ ಹೆಸರು ಕಾಳಾಮುಖ ಚರಿತ್ರೆ. ಆ ಕಾಳಾಮುಖ ಚರಿತ್ರೆಯ 1ನೆಯ ಭಾಗವಾಗಿ ಕಾಪಾಲಿಕ ಸಂಬಂಧ, ಕಾಳಾಮುಖ ಕಾಪಾಲಿಕ ಸಂಬಂಧ ಮತ್ತು ಪಳ್ಳಿಪಾಡೈ ಅನ್ನುವಂಥ ಒಂದು ಸಂಪ್ರದಾಯ ತಮಿಳುನಾಡು ರಾಜ್ಯದಲ್ಲಿ ಹಿಂದಿನ ಚೋಳರಾಜರ ಕಾಲದಲ್ಲಿ ಇರ್ತಕ್ಕಂಥ ಈ ಪಳ್ಳಿಪಾಡೈ ಸಂಪ್ರದಾಯ ಮತ್ತು ಕಾಳಾಮುಖರಿಗಿರುವ ಈ ಸಂಬಂಧ ಕುರಿತಾಗಿ ಬೆಳಕು ಚೆಲ್ತಕ್ಕಂಥ ಒಂದಷ್ಟು ಚರ್ಚೆ ಮಾಡ್ತಾ ಇದ್ದೇನೆ. ಇದು 1ನೇ ಭಾಗ. ಅಂದರೆ ಇದಿನ್ನೂ ಸ್ವಲ್ಪ ವಿಷಯ ಮುಂದುವರಿತೈತೆ. ಸ್ವಲ್ಪ ಭಾಗ ನಾನು ವಿಷಯವನ್ನು ವಿಭಾಗಿಸಿ ಚರ್ಚೆ ಮಾಡಬೇಕಂತ ಇಷ್ಟು ವಿಷಯ ಈಗ ನಾನು ಮಂಡನೆ ಮಾಡ್ತಾ ಇದ್ದೇನೆ. ಇಲ್ಲಿ ಈ ಎಸ್ ಹಿರೇಮಠರ ಅಧ್ಯಯನದ ಕೆಲವು ಅಂಶಗಳನ್ನು ನಾವು ಆರಂಭದಲ್ಲಿ ಸ್ವಲ್ಪ ಗಮನಿಸೋಣ. ಅವರು ಕಾಳಾಮುಖವು ದಕ್ಷಿಣ ಭಾರತದಲ್ಲಿ 7-8ನೇ ಶತಮಾನದಿಂದೀಚೆಗೆ ಕಂಡುಬರುತ್ತದೆ. ಅದು ತುಂಬ ಪ್ರಾಚೀನವಲ್ಲ. ಅದೊಂದು ದ್ರಾವಿಡ ದೇಶಿ ದರ್ಶನ. ಸುಡುಗಾಡಿನ ಬೂದಿಯನ್ನು ಮೈಗೆ ಬಳಿದುಕೊಳ್ಳುವುದು, ಕಪಾಲದಲ್ಲಿ ಊಟ ಮಾಡುವುದು, ಹೆಂಡ ಕುಡಿಯುವುದು ಕಾಳಾಮುಖರ ಸಾಮಾನ್ಯ ಪದ್ಧತಿಗಳಾಗಿದ್ದವು. ಇವರಲ್ಲಿ ಮುಕ್ತ ಲೈಂಗಿಕತೆ ಇತ್ತು. ಭಕ್ತನು ದೇವಿಗೆ ತನ್ನ ತಲೆಯನ್ನು ಕಡಿದುಕೊಳ್ಳುವ ಶಿಲ್ಪ ಪಲ್ಲವ ಮತ್ತು ಚೋಳರ ಕಾಲದಲ್ಲಿದ್ದವೆಂದು ಹೇಳುವ ಹಿರೇಮಠರು ನರಬಲಿಯನ್ನ ಕಾಳಾಮುಖಕ್ಕೆ ಸಂಬಂಧಗೊಳಿಸ್ತಕ್ಕಂಥದ್ದು ಬಹಳ ಸ್ಪಷ್ಟ. ಆದರೆ ಈ ಎಲ್ಲ ಅತಿಮಾರ್ಗಿಕ ಆಚರಣೆಗಳು ಮೂಲತಃ ಕಾಪಾಲಿಕರವು ಅನ್ನುವುದನ್ನು ಮರೆಯಬಾರದು. ಯಾಕಂದ್ರೆ ಕಾಪಾಲಿಕರು ಮೂಲತಃ ಅವರು ಶಾಕ್ತ ಪಂಥೀಯರು, ಆಮೇಲೆ ಶೈವ ಪಂಥೀಯರು, ಭೈರವಾರಾಧಕರು ಹೌದೌದು. ಅಂದ್ರೆ ಕಾಳಿ ಪೂಜಕರು ಹೌದು, ಆಮೇಲೆ ಭೈರವಾರಾಧಕರು ಹೌದು. ಯಾರು? ಕಾಪಾಲಿಕರು. ಶೈವ ಪರಂಪರೆಯನ್ನ ಅಂದ್ರೆ ಯಾವುದನ್ನ ಹಿರೇಮಠರು ಇವತ್ತು ಕಾಳಾಮುಖಕ್ಕೆ ಆರೋಪಿಸ್ತಾ ಇದ್ದಾರೋ ಅವೆಲ್ಲವೂ ಕಾಪಾಲಿಕ ಪರಂಪರೆಯ ಲಕ್ಷಣಗಳು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು. ಶೈವ ಪರಂಪರೆಯನ್ನು ಅಧ್ಯಯನಕ್ಕೆ ಕೈಗೊಂಡ ಅವರು ಅದಕ್ಕೂ ಮುನ್ನ ಶಾಕ್ತವನ್ನು, ಕಾಪಾಲಿಕವನ್ನು ಏಕೆ ಕೈಗೆತ್ತಿಕೊಳ್ಳಲಿಲ್ಲ? ಆ ತಪ್ಪಿನ ಪರಿಣಾಮ ಅದೇನೇ ಇರಲಿ, ಕಾಳಾಮುಖರು ಮತ್ತು ಪಾಶುಪತರು ಕೂಡ ಒಂದೊಮ್ಮೆ ಕಾಪಾಲಿಗಳೇ ಆಗಿದ್ದರು ಅಥವಾ ಕಾಪಾಲಿಕರಿಂದ ಬಹುವಾಗಿ ಪ್ರಭಾವಿತರಾಗಿದ್ದರೆಂಬ ನನ್ನ ಅಭಿಪ್ರಾಯವನ್ನ ಹಿರೇಮಠರು ಕಾಳಾಮುಖರಿಗೆ ಆರೋಪಿಸುತ್ತಿರುವ ಕಾಪಾಲಿಕಾಚರಣೆಗಳು ಸಮರ್ಥಿಸುತ್ತವೆ. ಆದರೆ ಕಾಳಾಮುಖರಲ್ಲಿ ಕಾಪಾಲಿಕರ ಆಚರಣೆಗಳು ಭಾಗಶಃ ಸಾತ್ವಿಕಗೊಂಡಿದ್ದವಾಗಲೇ ಅವು. ಅಂದ್ರೆ ಮೂಲ ಕಾಪಾಲಿಕರಲ್ಲಿ ಇರುವಷ್ಟು ಅತಿಮಾರ್ಗಿಕತನ ಕಾಳಾಮುಖರಲ್ಲಿ ಉಳ್ಕೊಂಡಿರಲಿಲ್ಲ. ಅವರಾಗಲೇ ಸಾತ್ವಿಕೀಕರಣಗೊಳ್ತಾ ಬಂದಿದ್ರು ಅಂತ. ಮುಖಕ್ಕೆ ಕಪ್ಪು ಅಂಗಾರ ತೊಡೆದುಕೊಳ್ಳುತ್ತಿದ್ದುದಕ್ಕೆ ಅದನ್ನು ಅಶೀತ ವಕ್ತ್ರರ್ ಅಂತ ಕರೀತಾರೆ. ಅಶೀತ ವಕ್ತ್ರರ್ ಅಂತ. ಅದಕ್ಕೆ ಅವರು ಕಾಳಾಮುಖರಾದರು ಅಂತ. ಅಥವಾ ಬಣ್ಣವೇ ವೈದಿಕರ ಕಣ್ಣಿಗೆ ಕಪ್ಪಾಗಿದ್ದುದರಿಂದ ವೈದಿಕರು ಕಾಳಾಮುಖರೆಂದು ಕರೆದರು ಎಂಬ ಅಭಿಪ್ರಾಯ ಅವರು ಹಿರೇಮಠರದು. ಆದರೆ ನನ್ನ ಪ್ರಕಾರ, ನಾನು ಆಗಲೇ ಅತ್ಯಾರಂಭದಲ್ಲಿ ಹೇಳಿದಂತೆ, ಅವರು ಶಾಕ್ತರಾಗಿದ್ದ ಅವರು ಸ್ತ್ರೀ ವೇಷದಲ್ಲಿ ಪೂಜಿಸುತ್ತಿದ್ದ ತಾಂತ್ರಿಕ ಪೂಜಾರಿಗಳಾಗಿದ್ದರು. ಆಮೇಲೆ ಅವರು ಶೈವರಾಗಿರಬೇಕು. ಹಾಗಾಗಿ ಸ್ತ್ರೀ ಮುಖದಲ್ಲಿ ಅಂದ್ರೆ ಕುಲಮುಖದಲ್ಲಿ ಅಥವಾ ಕುಳಮುಖದಲ್ಲಿ ಅಂತ, ಕುಳಮುಖಿ ಅಂದ್ರೆ ಕೌಳಮುಖಿ ಅಂತ, ಕೌಳಮುಖಿ ಅನ್ನೋದೇ ಕಾಳಾಮುಖ ಅಂತ ನನ್ನದೊಂದು ಅರ್ಥ ವಿಶ್ಲೇಷಣೆ ಇದು. ಆಮೇಲೆ ಕಾಳಾಮುಖ ಶೈವ ಪುರೋಹಿತ ವರ್ಗವು ಬಹು ಮುಖ್ಯವಾಗಿ ಮಡಿದ ರಾಜನ ಮಾಂಡಳಿಕರ ಗುರುವಿನ ಸಮಾಧಿಯ ಮೇಲೆ ಸ್ಥಾಪಿತವಾದ ಲಿಂಗದ ಪೂಜಕರಾಗಿದ್ದರು ಅಂತಕ್ಕಂಥದ್ದು ಬಹಳ ವಿಶೇಷವಾದಲ್ಲಿ. ಯಾಕಂದ್ರೆ ಕಾಪಾಲಿಕರ ಲಕ್ಷಣಗಳನ್ನು ನಾವು ಅರ್ಥ ಮಾಡ್ಕೋಬೇಕಾದಾಗ ನಮಗೆ ಒಂದೊಂದೇ ಅಂಶ, ಈಗ ಶಾಸನಗಳಲ್ಲಿ ಏನು ಸಿಗ್ತತೆ, ಮತ್ತೆ ಬೇರೆಯ ಅವ್ರ ಪರಂಪರೆಯ ಬಗ್ಗೆ ಏನೇನು ಸಿಗ್ತತೆ ಅನ್ನೋ ಪ್ರಥಮ ಮುಖ್ಯ ಮಾಹಿತಿಗಳಲ್ಲಿ ಇದು ಕೂಡ ಒಂದು ಮುಖ್ಯ ಮಾಹಿತಿ. ಯಾವುದದು? ಅವರು ಮಡಿದ ರಾಜ ಮಾಂಡಳಿಕ ಗುರುವಿನ ಸಮಾಧಿಯ ಮೇಲೆ ಸ್ಥಾಪಿತವಾದ ಲಿಂಗದ ಪೂಜಕರಾಗಿದ್ದರು. ಚೋಳರ ರಾಜರ ಕಾಲದಲ್ಲಿ ಇದಕ್ಕೆ
ಪಳ್ಳಿಪಾಡೈ ಪರಂಪರೆಯ ಇತಿಹಾಸದಿಂದ ತಿಳಿದು ಬರುತ್ತದೆ. ಅಂದ್ರೆ ಈ ಅಂಶ ನಮಗೆ ಹಿರೇಮಠರು ಈ ಅಂಶವನ್ನು ಅವರು ಲಕ್ಷಿಸಬೇಕಿತ್ತು, ಅವರು ಗಮನಿಸಿಲ್ಲ. ನಾಗಾಭಿನಂದಂ ಎನ್ನುವಂತಹ ಒಂದು ಗ್ರಂಥ, ಅದರಲ್ಲಿ ಪುಟ 593, ಲೇಖನ ಸಂಖ್ಯೆ 62, ಇತಿಹಾಸ ತಜ್ಞ ವೆಂಕಟ ರಘೋತ್ತಮ ಅನ್ನತಕ್ಕಂಥವರು ಈ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ. ಚೋಳರ ಕಾಲದ ಶಾಸನಗಳಲ್ಲಿ ಸುಮಾರು 19 ಪಳ್ಳಿಪಾಡೈ ದೇಗುಲಗಳು, ಅಂದ್ರೆ ಶಪಲ್ಕರ್ ಟೆಂಪಲ್ ಅಂತ ಕರೀತಾರೆ ಅವಕ್ಕೆ, ಪಳ್ಳಿಪಾಡೈ ದೇಗುಲಗಳು ಉಲ್ಲೇಖಿಸಲ್ಪಟ್ಟಿವೆ. ಶಪಲ್ಕರ್ ಟೆಂಪಲ್ ಅಂದ್ರೆ SEPULCHRAL ಟೆಂಪಲ್. ಕಂಬಾರನ ರಾಮಾಯಣದ ಪಳ್ಳಿಪಾಡೈ ಪಾಡಲಂ ಎಂಬ ಅಧ್ಯಾಯದಲ್ಲಿ ಭರತನು ತನ್ನ ತಂದೆ ದಶರಥನ ಮರಣೋತ್ತರ ಕ್ರಿಯೆ ನೆರವೇರಿಸುವ ವರ್ಣನೆಯುಂಟು. ರಾಜರ ಗದ್ದುಗೆ ಸಮಾಧಿಯ ಮೇಲೆ ನಿರ್ಮಿಸಲಾದ ದೇಗುಲಗಳನ್ನ ನೀಲಕಂಠ ಶಾಸ್ತ್ರಿಯಂತಹ ಇತಿಹಾಸಜ್ಞರು ದೇವರಾಜ ಕುಲಾಚಾರ ಅಂತ ಕರೆದರು. ಅವರು ಆ ದೇವರಾಜ ಕುಲಾಚಾರಕ್ಕೆ ಪಳ್ಳಿಪಾಡೈಯನ್ನು ಸಂಬಂಧಗೊಳಿಸಿ ಇದು ಮುಖ್ಯವಾಗಿ ಶೈವ ಧರ್ಮಕ್ಕೆ ಸಂಬಂಧಪಟ್ಟದ್ದೆಂದು ಹೇಳುತ್ತಾರೆ. ಯಾರು? ನೀಲಕಂಠ ಶಾಸ್ತ್ರಿ ಅಂತವರು. ತೇವಾರಂನ ಧರ್ಮ ಮತ್ತು ತತ್ವಜ್ಞಾನ ಎಂಬ ಕೃತಿಯಲ್ಲಿ, ತೇವಾರಂನ ಧರ್ಮ ಮತ್ತು ತತ್ವಜ್ಞಾನ ಎಂಬ ಕೃತಿಯಲ್ಲಿ ದೊರೈ ರಂಗಸ್ವಾಮಿ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನೊಪ್ಪದ ವೆಂಕಟ ರಘೋತ್ತಮ ಚೋಳ ದೊರೆಗಳು ತಮ್ಮನ್ನು ದೇವರೆಂದು ಭಾವಿಸಿಕೊಂಡಿದ್ದು ಶಿವನಿಗೆ ಬದಲು ರಾಜನೇ ದೇಗುಲಗಳಲ್ಲಿ ಪೂಜಾ ವಸ್ತುವಾಗಿದ್ದನೆನ್ನಲು ಆಧಾರವಿಲ್ಲ. ಚೋಳ ದೊರೆಗಳುಳ್ಳ ಶಿವ ದೇವಾಲಯಗಳಲ್ಲಿ ಅವರನ್ನ ಶಿವನ ಭಕ್ತರನ್ನಾಗಿ ಪ್ರತಿಬಿಂಬಿಸಲಾಗಿದೆಯೇ ವಿನಃ ಅವರನ್ನೇ ದೇವರೆಂದು ಅಲ್ಲ. ಚೋಳ ರಾಜರು ತಮ್ಮ ಆನುವಂಶಿಕವಾದ ರಾಜಪ್ರಭುತ್ವ, ಸಿಂಹಾಸನದ ಹಕ್ಕುದಾರಿಕೆಗೆ ತಮ್ಮೊಂದಿಗೆ ಲಗ್ನ ಸಂಬಂಧ ಬೆಳೆಸಿದಂತಹ ಬಂಧುಗಳಿಂದ ಯಾವುದೇ ಧಕ್ಕೆ ಬಾರದಂತೆ ನೋಡಿಕೊಳ್ಳುವ ಸಲುವಾಗಿ ಪಳ್ಳಿಪಾಡೈ ದೇಗುಲಗಳನ್ನ ನಿರ್ಮಿಸಿದರು. ಚೋಳರು ಆಗಮೋಕ್ತ ವಾಸ್ತುವನ್ನು ಆಗಿದ್ದಾಗ್ಯೂ ಈ ಪಳ್ಳಿಪಾಡೈ ದೇಗುಲ ನಿರ್ಮಿತಿಯಲ್ಲಿ ಅದನ್ನ ಅನುಸರಿಸುತ್ತಿರಲಿಲ್ಲ. ಪರಂಪರಾನುಗತ ಪದ್ಧತಿಗೆ ಬದ್ಧವಿದ್ದ ಸಂಪ್ರದಾಯಬದ್ಧ ಕೆನೋನಿಕಲ್ ಅಂತ ಸಂಪ್ರದಾಯಬದ್ಧ ದೇಗುಲಗಳಲ್ಲಿ ಆಗಮೋಕ್ತ ಪೂಜಾ ಪದ್ಧತಿ ನಡೆದರೆ ಈ ಪಳ್ಳಿಪಾಡೈ ದೇಗುಲಗಳಲ್ಲಿ ಅನಾಗಮೋಕ್ತ ಪೂಜಾ ಪದ್ಧತಿ ಅನುಸರಿಸಲಾಗುತ್ತಿತ್ತು. ಇಂತಹ ಪಳ್ಳಿಪಾಡೈ ದೇಗುಲಗಳಲ್ಲಿ ಪೂಜಾ ಕಾರ್ಯ ನಡೆಸಲು ಸಂಪ್ರದಾಯವಾದಿ ವೈದಿಕ ಶೈವರು ನಿರಾಕರಿಸುತ್ತಿದ್ದರಿಂದ ಪ್ರಗತಿಗಾಮಿ ಪಾಶುಪತ ಕಾಳಾಮುಖರನ್ನ ಅಂತಹ ದೇವಾಲಯಗಳಲ್ಲಿ ಪುರೋಹಿತರನ್ನಾಗಿ ನೇಮಿಸಲಾಗುತ್ತಿತ್ತು. ಮಧ್ಯಯುಗದಲ್ಲಿ ಚೋಳ ರಾಜರ ಮೇಲೆ ಪಾಶುಪತ ಕಾಳಾಮುಖ ಶೈವರ ಹಿಡಿತ ಬಲವಾಗಿತ್ತು ಎಂದು ಲೇಖಕರು ಅಭಿಪ್ರಾಯ ಪಡುತ್ತಾರೆ. ಈ ಲೇಖನದಲ್ಲಿ ಪಳ್ಳಿಪಾಡೈ ದೇಗುಲವನ್ನು ನಿರ್ಮಿಸಲು ಕಾರಣವಾದಂತಹ ಕ್ರಾಸ್ ಕಜಿನ್ ವಿವಾಹ ಸಂಬಂಧಗಳು, ಸಿಂಹಾಸನಕ್ಕಾಗಿಯೇ ಬಂಧುಗಳು ದಾಯಾದಿಗಳೊಳಗೆ ನಡೆದ ಸಮರಗಳನ್ನ ಅದು ವಿವರಿಸಲಾಗಿದೆ. ಅದು ನಮಗಿಲ್ಲಿ ಅಪ್ರಸ್ತುತ. ಚೋಳರು ದೇವಾಲಯಗಳಲ್ಲಿ ಏಕರೂಪ ಪೂಜಾ ಪದ್ಧತಿಯನ್ನ ತರಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಇದರ ಪರಿಣಾಮವಾಗಿ ಆಗಮ ತತ್ವದಿಂದ ಭಕ್ತಿ ತತ್ವ ಸ್ಥಳಾಂತರಿಸಲ್ಪಟ್ಟಿತು. ಪಲ್ಲವರ ಕಾಲದ ವೈದಿಕರ ಯಜ್ಞದಿಂದ ದಾನದ ಕಡೆ ಧಾರ್ಮಿಕ ಶ್ರದ್ಧೆ ತಿರುಗಿತು. ಪಳ್ಳಿಪಾಡೈ ದೇಗುಲ ಪೂಜಾ ವಿಧಿಗಳನ್ನು ದಾಖಲಿಸುವ ಪ್ರಾಚೀನ ಶಾಸನವುಳ್ಳ ದೇಗುಲ ಚಿತ್ತೂರು ಜಿಲ್ಲಾ ತೊಂಡೈಮಾನಾಡ್ ಬಳಿಯ ಆದಿತ್ಯೇಶ್ವರ ದೇವಾಲಯ. ಇದನ್ನ ನೋಡಿ, ಇಲ್ಲಿ ಗಮನಿಸಿ. ಪಳ್ಳಿಪಾಡೈ ದೇಗುಲ ಪೂಜಾ ವಿಧಿಗಳನ್ನು ದಾಖಲಿಸುವ ಪ್ರಾಚೀನ ಶಾಸನವುಳ್ಳ ದೇಗುಲ ಅಂದ್ರೆ ಚಿತ್ತೂರು ಜಿಲ್ಲಾ ತೊಂಡೈಮಾನಾಡ್ ಬಳಿಯ ಆದಿತ್ಯೇಶ್ವರ ದೇವಾಲಯ. ಇದನ್ನ ಕ್ರಿಸ್ತ ಶಕ 941 1ನೇ ಪರಾಂತಕನ ಆಡಳಿತದ 34ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಕಟ್ಟಿಸಿ ಕ್ರಿಸ್ತ ಶಕ ಸುಮಾರು 870-907 ಅವಧಿಯಲ್ಲಿ ರಾಜ್ಯಭಾರ ಮಾಡಿದ, ಅಂದ್ರೆ ಅದಕ್ಕಿಂತ ಹಿಂದೆ 870-907 ಅವಧಿಯಲ್ಲಿ ರಾಜ್ಯಭಾರ ಮಾಡಿದ 1ನೇ ಆದಿತ್ಯನಿಗೆ ಸಮರ್ಪಿಸಿದೆ. ಶಾಸನವೊಂದರಲ್ಲಿ ಈ 1ನೇ ಆದಿತ್ಯನನ್ನು ತೊಂಡೈಮಾನ್ ಅರೋರ್ತುಣಾ ಜಿಯೋದಯ್ಯರ್ ಎಂದು ವರ್ಣಿಸಿದ್ದು ಆ ದೇಗುಲವು ಅವನ ಸಮಾಧಿಯ ಮೇಲೆಯೇ ನಿರ್ಮಿಸಲಾಗಿದೆ ಎಂಬುದು ಸ್ಪಷ್ಟ. ಈ 1ನೇ ಆದಿತ್ಯ ಮಡಿದು 3 ದಶಕಗಳ ನಂತರವೇ ಏಕೆ ಕಟ್ಟಲಾಯಿತು ಎಂದರೆ
ಒಂದನೇ ಪರಾಂತಕನು ಒಂದನೇ ಆದಿತ್ಯನ ವಂಶಕ್ಕೆ ಸೇರಿದವನೆಂಬುದನ್ನು ದೃಢಗೊಳಿಸಿ ಅದನ್ನು ಶಾಶ್ವತವಾಗಿ ನೆನಪಿನಲ್ಲಿರುವಂತೆ ಮಾಡುವುದು ಇದರ ಉದ್ದೇಶ. ಈ ಶಾಸನದಲ್ಲಿ 105 ಕಾಸುಗಳನ್ನು ಕಾಳಾಮುಖ ಪಂಥದ ಮಹಾರಥಿಗೆ ಇಂದ್ರವೀಳಾ ಕಾರ್ಯಕ್ಕೆ ದಾನ ನೀಡಲಾಗಿದ್ದು ಹೇಳಿದೆ. ಪೂಜೆಗೆ ಬ್ರಾಹ್ಮಣರ ಆಹಾರಕ್ಕೆ ಕಾವೇರಿ ಪಕ್ಕದ ಭೂಮಿಯನ್ನು ದತ್ತಿ ನೀಡಲಾಗಿದೆ. ಸಂಪ್ರದಾಯಸ್ಥ ಶೈವರಾದ ಮಹೇಶ್ವರರು ಮತ್ತು ಶೈವ ಬ್ರಾಹ್ಮಣರು ಪಳ್ಳಿಪಾಡೈ ದೇಗುಲಗಳಲ್ಲಿ ಪೂಜೆಯನ್ನ ಮಾಡಲೊಪ್ಪದ ಕಾರಣ ಈ ದೇವಾಲಯಗಳ ಪೂಜಾ ಕೆಲಸವನ್ನ ಕಾಳಾಮುಖರಿಗೆ ಒಪ್ಪಿಸಲಾಗಿದೆ. ನೋಡಿ, ಒಂದನೇ ಪರಾಂತಕನ ಪುತ್ರ ಅರಿಣಜಯನ ಅಥವಾ ಅರಿಂಜಯ ಅಂತಾನೂ ಕರೀತಾರೆ. ಅದು ಅರಿಣಜಯನ ಪಳ್ಳಿಪಾಡೈ ದೇಗುಲವು ಉತ್ತರ ಆರ್ಕಾಟ್ ಜಿಲ್ಲೆಯ ಮೆಲ್ಪಾಡಿಯಲ್ಲಿದೆ. ರಾಷ್ಟ್ರಕೂಟ ರಾಜ 3ನೇ ಕೃಷ್ಣನಿಗೂ ಚೋಳರಿಗೂ ನಡೆದ ತಕ್ಕೋಲಂ ಕದನದಲ್ಲಿ ಅವನ ಸೋದರ ರಾಜಾದಿತ್ಯನು ಕೊಲ್ಲಲ್ಪಟ್ಟ ಕಾರಣಕ್ಕೆ ಅರಿಣಜಯ ಅಥವಾ ಅರಿಂಜಯ ಸ್ವಲ್ಪ ಕಾಲ ರಾಜನಾಗಿದ್ದನು. ಅರಿಣಜೇಶ್ವರ ದೇವಾಲಯದ ಗೋಡೆಯ ಮೇಲಿನ 3 ಶಾಸನಗಳು ಒಂದನೇ ರಾಜರಾಜ ಅಂದ್ರೆ 985 1014 ಆ ಕಾಲಾವಧಿಯಲ್ಲಿರ್ತಕ್ಕಂಥ ರಾಜ, ಒಂದನೇ ರಾಜರಾಜನು ಆ ದೇಗುಲಕ್ಕೆ ನೀಡಿದ ದತ್ತಿಯನ್ನ ಹೇಳುತ್ತದೆ. ಈ ಅರಿಂಜೇಶ್ವರ ದೇವಾಲಯವನ್ನು ಒಂದನೇ ರಾಜರಾಜನು ತನ್ನ ಅಧಿಕಾರಾವಧಿಯ 29ನೇ ವರ್ಷದಲ್ಲಿ ತಂಜಾವೂರಿನ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸಿದ ನಂತರದಲ್ಲಿ ಕಟ್ಟಿಸಿದನು. ಅವನ ಆಡಳಿತದ ಕೊನೆಯ ಕಾಲವೇ ಆ 29ನೇ ವರ್ಷ. ಆದ್ದರಿಂದ ಅವನು ತನ್ನ ಸಾವಿಗೂ ಮುನ್ನ ತನ್ನಜ್ಜನ ನೆನಪಿನಲ್ಲಿ ಪಳ್ಳಿಪಾಡೈ ದೇಗುಲ ನಿರ್ಮಿಸಿದನು ಅಂತ. ದೇಗುಲದ ದಕ್ಷಿಣ ಕೋಷ್ಟಕದಲ್ಲಿ ದಕ್ಷಿಣಾಮೂರ್ತಿ, ಪಶ್ಚಿಮದಲ್ಲಿ ವಿಷ್ಣು, ಉತ್ತರದಲ್ಲಿ ಬ್ರಹ್ಮರಿದ್ದಾರೆ. ಈ ತೆರನಾದ ಶಿಲ್ಪ ಸಂಯೋಜನೆ, ಐಕೋನ್ಗ್ರಫಿಕಲ್ ಕಾನ್ಫಿಗರೇಷನ್, ಈ ತರದ ಒಂದು ಶಿಲ್ಪ ಸಂಯೋಜನೆ ಮಾಯಾಮಾತ ಮತ್ತು ಮೃಗೇಂದ್ರಾಗಮ ಎಂಬ ಪ್ರಾಚೀನಾಗಮಾನುಸಾರವಿದೆ. ಒಂದನೇ ರಾಜೇಂದ್ರನ ಕಾಲದಲ್ಲಿ ಅಂದ್ರೆ 1014 ಮತ್ತು 1044 ಅವಧಿ, ಆಡಳಿತಾವಧಿ. ಈ ಅರಿಂಜೇಶ್ವರ ದೇಗುಲವು ಪ್ರಗತಿಗಾಮಿ ಪಾಶುಪತರ ಅಧೀನಕ್ಕೆ ಬಂದಿದೆ. ಇದೇ ರಾಜನ ಆಡಳಿತದ 9ನೇ ವರ್ಷದ ಶಾಸನದಲ್ಲಿ ಈ ದೇವಾಲಯ ವಿಷಯದಲ್ಲಿ ಲಕುಲೀಶ್ವರ ಪಂಡಿತನು ಭಾಗಿಯಾಗಿರುವುದು ದಾಖಲಾಗಿದೆ. ಈ ದೇಗುಲದ ಆವರಣದೊಳಗೆ ಪಾಶುಪಥರ ಮಠವೊಂದಿದ್ದಂತೆ ಕಾಣುತ್ತದೆ. ಇಂತಹುದೇ ಶೈವರು ತಂಜಾವೂರಿನ ಬೃಹದೇಶ್ವರ ದೇವಾಲಯದಲ್ಲಿ ಭಾಗಿಯಾಗಿರುವುದನ್ನು ಕೆಲವು ಶಾಸನಗಳು ಹೇಳುತ್ತವೆ. ಪಳ್ಳಿಪಾಡೈ ದೇಗುಲದ ಇನ್ನೊಂದು ನಿದರ್ಶನ ಎಂದರೆ ಒಂದನೇ ರಾಜೇಂದ್ರನ ರಾಣಿ ವೀರಮಹಾದೇವಿಯ ಸ್ಮರಣಾರ್ಥ ನಿರ್ಮಿಸಿದ ಸಮಾಧಿಯ ಮೇಲೆ ನಿರ್ಮಾಣವಾದುದೆಂದು ತಿಳಿಯುತ್ತದೆ. ರಾಜನು ಅಲ್ಲಿ ಪಾಶುಪತ ಅಥವಾ ಪಶುಪತಿ ಮೂರ್ತಿಯನ್ನ ಸ್ಥಾಪಿಸಿದ. ಇದಕ್ಕೆ ಶ್ರೀಬಲಿಯನ್ನ ನೀಡಲಾಗುತ್ತಿತ್ತು. ಆ ರಾಜನು ಸಪ್ತಮಾತೃಕೆಯರ ದೇವಾಲಯವನ್ನು ಕಟ್ಟಿಸಿದನು. ವೆಂಕಟ ರಘೋತ್ತಮ್ ಪಳ್ಳಿಪಾಡೈ ದೇಗುಲಗಳ ಪಟ್ಟಿಯನ್ನ ಅವರು ನೀಡಿದ್ದಾರೆ. ನೋಡಿ, ಒಂದನೇ ಆದಿತ್ಯನ ನೆನಪಿನ ತೊಂಡೈಮಾನಾಡ್ನ ಆದಿತ್ಯೇಶ್ವರ ದೇವಾಲಯ ಇದು ಒಂದು. ಎರಡನೇದು ಅರಿಣಜಯನ ನೆನಪಿನ ಮೇಲ್ಪಾಡಿಯ ಅರಿಣಜೇಶ್ವರ ದೇವಾಲಯ. ಮೂರನೇದು ಒಂದನೇ ರಾಜೇಂದ್ರ ಮತ್ತವನ ರಾಣಿಯ ನೆನಪಿನ ಬ್ರಹ್ಮ ದೇಶಂನ ಚಂದ್ರಮೌಳೀಶ್ವರ ದೇವಾಲಯ. ನಾಲ್ಕನೇದು ಚಿದಂಬರಂನ ಸುಂದರ ಚೋಳವಾಡಿ ದೇವಾಲಯ. ಅಂದ್ರೆ ರಾಜನ ಹೆಸರು ಇಲ್ಲಿ ತಿಳಿದಿಲ್ಲ ಯಾವ ರಾಜ ಅಂತ. ಇನ್ನು ಐದನೇದು ಅಲ್ಲಿಯದೇ ಅಕ್ಕನ್ ಪಳ್ಳಿಪಾಡೈ, ಇಲ್ಲಿ ಕೂಡ ಹೆಸರು ತಿಳಿದಿಲ್ಲ. ಆರನೇದು ತಿರುನಿರ್ಮಲೈನ ದೇವಾಲಯ. ಇನ್ನು ಏಳನೇದು ವಿಕ್ರಮ ಚೋಳನ ನೆನಪಿನ ಅದುತುರೈನ ತಿರುಕುರಂಗಾಡು ಉದಯಾರ್ ದೇಗುಲ. ಇನ್ನು ಎಂಟನೇದು ಒಂದನೇ ರಾಜನ ರಾಣಿ ಪಂಚವನ್ ಮಹಾದೇವಿಯ ನೆನಪಿನ ಪಟ್ಟೀಶ್ವರಂನ ಪಂಚವನ್ ಮಹಾದೇವೀಶ್ವರಟ್ಟು ಮಹಾದೇವಾಲಯ. ಒಂಬತ್ತನೆಯದು ರಾಣಿ ಸೋಮಲದೇವಿಯ ಸ್ಮರಣಾರ್ಥವಾದ ಪುರಸಿಕ್ಕುಡಿಯ ಶ್ರೀ ವೀರಸೋಮೇಶ್ವರ ದೇವಾಲಯ. ಹೀಗೆ ಒಟ್ಟು 16 ಪಳ್ಳಿಪಾಡೈ ದೇಗುಲಗಳ ಪಟ್ಟಿಯನ್ನ ಇವರು ವೆಂಕಟ ರಘೋತ್ತಮ ಅವರು ನೀಡಿದ್ದಾರೆ. ಇಲ್ಲಿ ಉದಾಹರಣಾರ್ಥವಾಗಿ ನಾನು ಇಷ್ಟು ಸಾಕು ಅಂತ ತಗೊಂಡಿದ್ದೇನೆ. ಚೋಳರ ಹಳೆಯ ರಾಜಧಾನಿ ಪಲೈಯಾರುವಿನ ಹತ್ತಿರದ ಪಟ್ಟೀಶ್ವರಂನಲ್ಲಿ ನಿರ್ಮಿಸಿದ ಪಂಚವನ್ ಮಹಾದೇವೀಶ್ವರಟ್ಟು ಮಹಾದೇವ ದೇವಾಲಯ ಉತ್ತಮ ವಾಸ್ತುಶಿಲ್ಪವನ್ನು ಹೊಂದಿದ್ದು
ಒಂದನೇ ರಾಜೇಂದ್ರನ ಅಂದ್ರೆ 1014-1044 ಆಡಳಿತಾವಧಿಯ ರಾಜನ ಆಡಳಿತ ಕಾಲದ 7ನೇ ವರ್ಷದಲ್ಲಿ ಹೊರಡಿಸಿದ ಶಾಸನದಲ್ಲಿ ಕಾಳಾಮುಖ ಸಮಯದ ಲಕುಳೀಶ್ವರ ಎಂಬಾತನು ದೇವಾಲಯದ ಶ್ರೀಕಾರ್ಯಂ ಅಂದ್ರೆ ಸ್ಥಾನಪತಿ ಆಗಿದ್ದನ್ನ ಅದು ಹೇಳುತ್ತದೆ. ನೋಡಿ, ಇಲ್ಲಿ ಕಾಳಾಮುಖ ಸಮಯ, ಇದಾಗಲೇ 10ನೇ ಶತಮಾನ. ಇದು ಕಾಳಾಮುಖ ಸಮಯ, ಲಕುಳೀಶ್ವರ ಅವನ ಹೆಸರು. ಅಂದ್ರೆ ಕಾಳಾಮುಖ ಪಂಥ ಅದು, ಆದ್ರೆ ಲಕುಳೀಶ್ವರ ಅನ್ನುವಂಥದ್ದು ಹೆಸರದ ಒಂದು. ಎಂಬಾತನು ದೇವಾಲಯದ ಶ್ರೀಕಾರ್ಯಂ ಆಗಿದ್ದನ್ನು ಅಂದ್ರೆ ಸ್ಥಾನಪತಿ ಆಗಿದ್ದನ್ನ ಅಲ್ಲಿ ಹೇಳಿದೆ. ಪ್ರಗತಿಶೀಲ ಕಾಳಾಮುಖ ಶೈವ ಪಂಥದವರು ದೇವಾಲಯದ ಮೇಲೆ ನೇರ ನಿಯಂತ್ರಣ ಹೊಂದಿದ್ದರ ಇದು ಉದಾಹರಣೆ. ಇದು ಪೂರ್ವಾಭಿಮುಖವಾದ ಈ ದೇಗುಲದ ವಿಶಿಷ್ಟ ವಾಸ್ತುಶಿಲ್ಪ ಹೊಂದಿದ್ದು ಭಿಕ್ಷಾಟನಾಮೂರ್ತಿ, ಗಣೇಶ, ದಕ್ಷಿಣಾಮೂರ್ತಿ, ಬ್ರಹ್ಮ, ಭೈರವರ ಅಪರೂಪದ ಮೂರ್ತಿಗಳಿವೆ. ಬಹಳ ಮುಖ್ಯವಾಗಿ ಇಲ್ಲಿ ರುದ್ರ ಪಶುಪತಿಯ ಮೂರ್ತಿಯುಂಟು. ಇದರ ಒಂದು ಕೈಯಲ್ಲಿ ಕಪಾಲ, ಇನ್ನೊಂದು ಕೈಯಲ್ಲಿ ಖಟ್ವಾಂಗವಿದೆ. ಈ ದೇಗುಲದ ಶಾಸನಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಲಕುಲೀಶನನ್ನ ಜಂಬೈನ ಜಂಬುನಾಥೇಶ್ವರ ದೇಗುಲ ಶಾಸನದಲ್ಲೂ ಉಲ್ಲೇಖಿಸಲಾಗಿದೆ. ಉತ್ತರ ಚೋಳ ಯುಗದಲ್ಲಿ ರಚಿತವಾದ ವಿಶಿಷ್ಟ ಶೈವ ಸಿದ್ಧಾಂತದ ಜೊತೆಗೆ ಶೈವ ಸಂತರ ಕುರಿತಾದ ಬರಹಗಳ ಸಂಗ್ರಹವೂ ಕೂಡ ಬೆಳೆಯಿತು. ಕುಲೋತ್ತುಂಗನ ಪ್ರಧಾನಿ ಶೇಕಿಲ್ಲಾರನು ತ್ರಿಷಷ್ಟಿ ಪುರಾತನರ ಅಂದ್ರೆ ಶೈವ ನಾಯನಾರರ ತ್ರಿಷಷ್ಟಿ ಪುರಾತನರ ಅಂದ್ರೆ ಶೈವ ನಾಯನಾರರ ಕುರಿತ ಪೆರಿಯಾ ಪುರಾಣವನ್ನ ರಚಿಸಿದ. ಈ ಪುರಾಣವು ದಾರ್ಶನಿಕವಾಗಿ ಕಾಮಿಕಾಗಮವನ್ನ ಆಧರಿಸಿದ್ದು. ದರಶುರಾಮ್ ದೇಗುಲದ, ಅದು ಪರಶುರಾಮ್ ಇರ್ಲಿಕ್ಕಿಲ್ಲದು, ದರಶುರಾಮ್ ದೇವಾಲಯದ ಗೋಡೆಗಳ ಮೇಲೆ ಪೆರಿಯಾ ಪುರಾಣೋಕ್ತ ನಾಯನಾರರ ಜೀವನ ಸಂಗತಿಗಳನ್ನ ಚಿತ್ರಿಸಲಾಗಿದೆ. ಫ್ರಾಂಕೈಸ್ ಎಲ್ ಹರ್ನಾಸ್ಟನು ಈ ಶಿಲ್ಪಗಳನ್ನ ಅಧ್ಯಯನ ಮಾಡಿ ಪಾಶುಪತ ಪಂಥದ ಆಚರಣೆಗಳ ಬಹುಮುಖ್ಯ ಐತಿಹಾಸಿಕ ಸ್ಥಳವಿದೆ ಎಂದು ಆತ ತೀರ್ಮಾನ ಮಾಡಿದ್ದಾನೆ. ಪಾಶುಪಥ ಪಂಥದೊಂದಿಗೆ ಸಂಬಂಧ ಹೊಂದಿದ್ದ ಪಳ್ಳಿಪಾಡೈ ದೇಗುಲಗಳಿರುವುದು ಆಶ್ಚರ್ಯದ ಸಂಗತಿಯೇನಲ್ಲ. ಈ ದರಶುರಾಮ್ ದೇಗುಲದ ಪ್ರಾಂಗಣದೊಳಗೆ 6 ಪಳ್ಳಿಪಾಡೈ ದೇಗುಲಗಳಿರುವುದಾಗಿ ಎನ್ ಸೇತುರಾಮ್ ಹೇಳುತ್ತಾರೆ. ಕುತೂಹಲಕಾರಿ ಸಂಗತಿ ಏನೆಂದರೆ 6 ದೇಗುಲಗಳು ಸತಿಯೇರಿದ 6 ಚೋಳ ರಾಣಿಯರ ದೇಗುಲಗಳು ಅಂತ. ನೋಡಿ, ಸತಿ ಅವತ್ತಿನ ಕಾಲಕ್ಕೆ ಅವರು ಸತಿ ಹೋಗಿರ್ತಕ್ಕಂಥವ್ರು, ಅವರ ಹೆಸರಿನ 6 ಚೋಳ ರಾಣಿಯರ ದೇಗುಲಗಳು ಅಂತ. ಈ ಲೇಖಕರು ಕಾಳಾಮುಖ ಸಮಯ ಎಂಬುದನ್ನ ಖಚಿತವಾಗಿ ಪ್ರಯೋಗಿಸಿದ್ದಾರೆಂಬುದು ನನ್ನ ಅನುಮಾನ. ಲಕುಲೀಶ ಪಾಶುಪಥದ ಪ್ರಭಾವ ಈ ಪಳ್ಳಿಪಾಡೈ ದೇಗುಲಗಳಲ್ಲಿ ನಿಚ್ಚಳವಾಗಿದೆ. ವೆಂಕಟ ರಘೋತ್ತಮರ ಕೊನೆಯ ಕೆಲವು ಮಾತುಗಳು ಹೇಗಿದವಂದ್ರೆ, ಮಧ್ಯಯುಗದ ಪಳ್ಳಿಪಾಡೈ ದೇಗುಲಗಳು ಕಾಳಾಮುಖ ಮತ್ತು ಪಾಶುಪತ ಶೈವದ ಅಧೀನದಲ್ಲಿದ್ದವು. ಇವುಗಳು ಆಗಮೋಕ್ತವಾಗಿ ನಿರ್ಮಿಸಲ್ಪಟ್ಟವಾಗಿರುತ್ತಿರಲಿಲ್ಲ. ಹಾಗಾಗಿ ಚೋಳರಾಜರು ಈ ಪ್ರಗತಿಶೀಲ ಶೈವರಾದ ಕಾಳಾಮುಖ ಪಾಶುಪತರನ್ನು ಅವಲಂಬಿಸಲೇಬೇಕಾಯಿತು. ಈ ದೇಗುಲಗಳ ಧಾರ್ಮಿಕಾಚರಣೆಯ ಸ್ವರೂಪ ಹೇಗಿದ್ದಿತೆಂಬುದನ್ನು ತಿಳಿಯಲು ಸಾಕ್ಷ್ಯಾಧಾರಗಳಿಲ್ಲ. ಹೊಸೂರಿನ ಒಂದು ಹೊಯ್ಸಳ ಶಾಸನದ ಪ್ರಕಾರ ಹೊಯ್ಸಳ ರಾಜ ರಾಮನಾಥನ ಗುರು ರಾಜನು ಗತಿಸಿದ 13ನೇ ದಿವಸ ಅವನ ಆತ್ಮವು ಪೂರ್ವಜರನ್ನ ಸೇರುವಾಗ ಲಿಂಗವನ್ನ ಪ್ರತಿಷ್ಠಾಪಿಸುವುದು, ಅಂದ್ರೆ ಬಹುಶಃ ಸಮಾಧಿಯ ಮೇಲೆ ಇರ್ಬೇಕಂತ ಅನಿಸ್ತದೆ. ಲಿಂಗವನ್ನ ಅಂದ್ರೆ ಪೂರ್ವಜರನ್ನ ಸೇರುವಾಗ ಅಂದ್ರೆ ನೋಡಿ, ರಾಜ ಸತ್ತು ಹೋಗಿ 13ನೇ ದಿವಸ ಅವನ ಆತ್ಮವು ಪೂರ್ವಜರನ್ನ ಸೇರುವಾಗ ಲಿಂಗವನ್ನ ಪ್ರತಿಷ್ಠಾಪಿಸುವುದನ್ನು ಹೇಳುತ್ತದೆ. ನೋಡಿ, ಇಲ್ಲ 13ನೇ ದಿನದಲ್ಲಿ ತಿಥಿ ಮಾಡಿಕೊಳ್ಳೋದು ನಮ್ಮಲ್ಲಿ ಎಲ್ಲ ಉಂಟು, 9ನೇ ದಿವಸ 13ನೇ ದಿವಸ ಹೀಗೆ. ಇಂತಹ ಪಳ್ಳಿಪಾಡೈ ದೇಗುಲಗಳಲ್ಲಿ ಲಿಂಗ ಸ್ಥಾಪಿಸುವ ಕ್ರಮವನ್ನ ಕಾಮಿಕಾಗಮದ ಸಮಾಧಿ ಲಿಂಗ ಸ್ಥಾಪನಾ ಎಂಬ ಅಧ್ಯಾಯದಲ್ಲಿ ಹೇಳಲಾಗಿದೆ. ಈ ಪಳ್ಳಿಪಾಡೈ ದೇಗುಲದ ಸುತ್ತಲಿನ ಚರಿತ್ರೆ ನೋಡಿದರೆ ಕಾಪಾಲಿಕರ ಪ್ರಭಾವದಲ್ಲಿದ್ದ ಪಾಶುಪತರು ಮತ್ತು ಕಾಳಾಮುಖರು ಸುಡುಗಾಡಿನ ತಾಂತ್ರಿಕಾಚರಣೆಗಳಿಗೆ ಒಗ್ಗಿಕೊಂಡಿದ್ದವರು ಮತ್ತು ಸ್ಮಶಾನವಾಸಿಗಳು ಆಗಿದ್ದರಿಂದ ಈ ಮೃತ ರಾಜ ರಾಣಿಯರ ಸಮಾಧಿ ಮೇಲೆ ಸ್ಥಾಪಿಸಲ್ಪಟ್ಟ ಲಿಂಗ ಪೂಜಾ ಕೆಲಸಕ್ಕೆ ಸುಲಭದಲ್ಲಿ ಅವರು ಒಪ್ಪಿಕೊಂಡಿರಬೇಕು. ಈ ಮೂಲಕ ಇವರು ಶಾಕ್ತದಿಂದ ಶೈವದ ಕಡೆ ಚಲಿಸಿರಬೇಕು ಎಂಬ ಊಹೆಗೆ ಇಲ್ಲಿ ಅವಕಾಶವಿದೆ. ಕರ್ನಾಟಕಾಂಧ್ರ ಕನ್ನಡ ಶಾಸನಗಳಲ್ಲೂ ಕಾಳಾಮುಖ ಗುರುಗಳು
ಸ್ಥಾನಾಚಾರ್ಯರಾಗಿರುವ ಗುಡಿಗಳಲ್ಲಿ ಇದೇ ಪಳ್ಳಿಪಾಡೈ ದೇಗುಲ ವರ್ಗಕ್ಕೆ ಸೇರುವಂತಹ ಅನೇಕ ಇವೆ. ರಾಜ ಮಾಂಡಳಿಕರು, ಸ್ಥಳೀಯ ಮುಖಂಡನಾದ ಗಾವುಂಡಗಳು, ನಖರರು ತಮ್ಮ ತಂದೆ ಅಥವಾ ಹಿರೀಕರ ಹೆಸರಲ್ಲಿ ಲಿಂಗ ಸ್ಥಾಪಿಸಿ ಅದರ ಪೂಜಾ ಸೇವೆಗೆ ಭೂಮಿದಾನ ಮಾಡಿ ಕಾಳಾಮುಖ ಗುರುಗಳಿಗೆ ಕಾಲು ತೊಳೆದು ಒಪ್ಪಿಸಿರುವ ನೂರಾರು ನಿದರ್ಶನಗಳನ್ನು ಕನ್ನಡ ಶಾಸನಗಳಿಂದ ನಾವು ಹೆಕ್ಕಿ ತೆಗೆಯಬಹುದಾಗಿದೆ. ಹಾಗೆಯೇ ಒಬ್ಬ ಕಾಳಾಮುಖ ಗುರು ತನ್ನ ಪೂರ್ವಿಕ ಗುರುವಿನ ಸಮಾಧಿಯ ಮೇಲೆ ಗದ್ದುಗೆ ಲಿಂಗ ಸ್ಥಾಪಿಸಿರುವ ಅನೇಕ ಉದಾಹರಣೆಗಳು ಕೂಡ ಇವೆ. ಪಳ್ಳಿಪಾಡೈ ಪರಂಪರೆಯ ಬೆಳಕಿನಲ್ಲಿ ಇವುಗಳನ್ನು ನಾವು ವಿಶೇಷವಾಗಿ ಪರಿಶೀಲಿಸಬಹುದಾಗಿದೆ. ದಕ್ಷಿಣ ಭಾರತದ ಶೈವ ದೇಗುಲ ವ್ಯವಸ್ಥೆ ಇತರೆಲ್ಲ ಶೈವ ಪಂಥಗಳಿಗಿಂತ ಕಾಳಾಮುಖಕ್ಕೆ ನಿಕಟವಾಗಿ ಹೊಂದಿಕೊಂಡಿತ್ತು ಎಂಬ ಹಿರೇಮಠರ ಮಾತಿಗೆ ಮೇಲಿನ ಪಳ್ಳಿಪಾಡೈ ವಿವರದ ಹಿನ್ನೆಲೆಯನ್ನ ತಂದುಕೊಳ್ಳುವ ಅವಶ್ಯಕತೆ ಇದೆ. ಇವರು ಗುರು ಸಮಾಧಿಯ ಲಿಂಗಗಳನ್ನ, ಗುರು ಗದ್ದಿಗೆಗಳನ್ನ ಮಾತ್ರ ಲೆಕ್ಕಿಸುತ್ತಾರೆ. ಯಾರು? ಎಸ್ ಹಿರೇಮಠರು. ರಾಜರ ಹೆಸರಿನ ದೇಗುಲಗಳನ್ನು ಅವರು ಗಮನಿಸುವುದಿಲ್ಲ. ಅವರ ಈ ಮಾತುಗಳು ಮುಖ್ಯ. ಕರ್ನಾಟಕದ ಜಾತಿ ವ್ಯವಸ್ಥೆಯಲ್ಲಿ ಕಾಳಾಮುಖ ಬ್ರಾಹ್ಮಣ್ಯಕ್ಕೆ ಪರ್ಯಾಯವಾಗಿ ಒಂದು ದೊಡ್ಡ ಸಮುದಾಯವನ್ನ ಎತ್ತಿಕಟ್ಟಿತು. ಜೈನ ಪ್ರಭಾವಕ್ಕೆ ಮಣಿದು ಅದು ತನ್ನ ಅನುಯಾಯಿಗಳಿಗೆ ಸಸ್ಯಾಹಾರವನ್ನು ಕಡ್ಡಾಯಗೊಳಿಸಿತ್ತು. ಸಸ್ಯಾಹಾರ ಸಾಮಾಜಿಕ ಘನತೆ ಗೌರವದ ಮಾನದಂಡವಾಗಲಿದ್ದ ಸ್ಥಿತಿಯನ್ನ ತುಂಬ ಹಿಂದೆ ಜೈನವೇ ನಿರ್ಮಿಸಿಬಿಟ್ಟಿತ್ತು. ನಿಗೂಢ ಮಾಟ ಮದ್ದುಗಳಿಗಾಗಿ ಮಾತ್ರ ಸೀಮಿತ ಪ್ರಮಾಣದ ಕೊಲೆ ಶೈವ ವೀರಶೈವವನ್ನು ಕೊನೆವರೆಗೂ ಬಿಡಲಿಲ್ಲವೆನ್ನಿ. ಇದು ಅದರ ಪ್ರಾಚೀನ ಪದ್ಧತಿಯ ಅಂದ್ರೆ ಕೌಲೀಯ ಕಾಪಾಲಿಕೀಯ ಅಂತ ಕರೀತಾರೆ ಅವರು, ಪದ್ಧತಿಯ ಪಳಿಯುಳಿಕೆಯಾಗಿತ್ತು. ಅಂದ್ರೆ ಇವರು ಕಾಳಾಮುಖರು ಮೂಲತಃ ಇವರು ಒಂದು ರೀತಿ ಮಾಂಸಾಹಾರಿಗಳು. ಇವರಲ್ಲಿ ಹಿಂಸಾತ್ಮಕವಾದ ಆಚರಣೆಗಳೆಲ್ಲ ಇದ್ವು. ಇವರು ಜೈನರ ಪ್ರಭಾವದಿಂದ ಸಾತ್ವಿಕೀಕರಣಗೊಂಡ್ರು. ಅವರು ತಮ್ಮ ಅತಿಮಾರ್ಗಿಕ ಆಚರಣೆಗಳನ್ನು ಬಿಟ್ಟರು, ಮಾಂಸಾಹಾರ ಪದ್ಧತಿ ಇಂಥವನ್ನೆಲ್ಲ ಬಿಟ್ಟರು ಅನ್ನುವಂಥ ಒಂದು ಸೂಚನೆಯನ್ನ ಹಿರೇಮಠರ ಈ ವಿವರಣೆ ನಮಗೆ ನೀಡುತ್ತದೆ. ಕಾಳಾಮುಖ ಪರಂಪರೆ ಮೂಲದಲ್ಲಿ ಮಾಂಸಾಹಾರಿಯಾಗಿದ್ದು ಜೈನ ಪ್ರಭಾವದಿಂದಾಗಿ ಸಸ್ಯಾಹಾರವನ್ನ ರೂಢಿಗೆ ತಂದಿತೆಂದು ಹೇಳುವ ಹಿರೇಮಠರು ಕಾಳಾಮುಖ, ಲಾಕುಳ, ಪಾಶುಪತ ಪರಂಪರೆಗೆ ಜೈನರು, ಬ್ರಾಹ್ಮಣರು ಸೇರ್ಪಡೆಯಾಗಿದ್ದನ್ನು ಮಾತ್ರ ಅವ್ರು ಹೇಳಲ್ಲ. ಪ್ರಭಾವ ಹೇಳ್ತಾರೆ, ಆದ್ರೆ ಅವರದ್ದು ದೊಡ್ಡ ದಂಡೆ ಬಂದು ಶೈವ ಪರಂಪರೆಯೊಳಗೆ ಬಂದು ಸೇರ್ಕೊಳ್ತಲ್ಲ, ಅದನ್ನು ಅವರು ಹೇಳಲ್ಲ. 8ನೇ ಶತಮಾನದ ಕರ್ನಾಟಕದ ಲಕುಲೀಶ ಪಾಶುಪತದಿಂದ ಕಾಳಾಮುಖ ಶೈವ ಪಂಥ ಹುಟ್ಟಿ ತಮಿಳುನಾಡು, ಆಂಧ್ರ ಪ್ರದೇಶವನ್ನ 9-10ನೇ ಶತಮಾನದಲ್ಲಿ ಪ್ರವೇಶಿಸಿತು. ಲಕುಲೀಶ, ಪಾಶುಪತ, ಕಾಳಾಮುಖ ಇವೆಲ್ಲ ಒಂದೇ. ನಕುಲೀಶನೇ ಕಾಳಾಮುಖದ ಸ್ಥಾಪಕ ಎಂಬ RN ನಂದಿಯವರ ಅಭಿಪ್ರಾಯವನ್ನ ಹಿರೇಮಠರು ತಳ್ಳಿ ಹಾಕುತ್ತಾರೆ. ಕಾಳಾಮುಖದ ಮೂಲ ದಕ್ಷಿಣ ಭಾರತವೇ ಎಂಬುದು ಹಿರೇಮಠರ ಒಂದು ದೃಢವಾದ ಅಭಿಪ್ರಾಯ. ಆದರೆ ಇದು ಕೂಡ ಸಂದೇಹಾಸ್ಪದವೇ. ಅಂದ್ರೆ ಕೇವಲ ಇದು ದಕ್ಷಿಣ, ನನಗೂ ಕೂಡ ಅದೇ ಅಭಿಪ್ರಾಯ ಏನಂದ್ರೆ ದಕ್ಷಿಣದ ಕಾಪಾಲಿಕ ಪರಂಪರೆಯಿಂದಲೇ ಕಾಳಾಮುಖ ಆಗಿದೆ ಅನ್ನೋದು ನಿಜ. ಆದ್ರೆ ಅದು ಉತ್ತರದ ಬ್ರಾಹ್ಮಣ ಜೈನ ಪಂಥಗಳಿಂದ ಸಂಕರಕ್ಕೊಳಗಾಗಿ ಸಾತ್ವಿಕೀಕರಣಗೊಂಡಿದೆ ಅನ್ನುವಂಥ ಒಂದು ವಿಶೇಷ ಅಬ್ಸರ್ವೇಷನ್ ಅನ್ನು ನಾನು ನನ್ನ ಒಂದು ಅಧ್ಯಯನದಲ್ಲಿ ಇಟ್ಕೊಂಡಿದ್ದೇನೆ. ಹಾಗಾಗಿ ಮಹಾಕಾಳ ಉಜ್ಜಯಿನಿ, ಶ್ರೀಶೈಲ, ಕರ್ನಾಟಕದ ಮಹಾಕೂಟ ಮತ್ತು ತಮಿಳುನಾಡಿನ ಕೆಲವು ಸ್ಥಳಗಳೂ ಸೇರಿದಂತೆ ದಕ್ಷಿಣದಲ್ಲಿ ಪ್ರಾಚೀನದಿಂದಲೂ ಇದ್ದ ಶೈವ ಪಂಥವು ಕಾಪಾಲಿಕವಲ್ಲದೆ ಕಾಳಾಮುಖವೂ ಅಲ್ಲ, ಪಾಶುಪತವೂ ಅಲ್ಲ. ಶಂಕರಾಚಾರ್ಯರ ಕಾಲಕ್ಕೂ ಕಾಪಾಲಿಕವೇ ಇಲ್ಲಿ ಪ್ರಭಾವಶಾಲಿ. ಕಾಳಾಮುಖರೆಂದು ನಾವು ಯಾರನ್ನ 7-8ನೇ ಶತಮಾನದಿಂದ ಗುರುತಿಸಬಹುದು ಅವರು ಆಗ ಕಾಪಾಲಿಕರ ಪ್ರಭಾವದಲ್ಲಿದ್ದವರೇ. ಆದರೆ ಕೆಲವು ಸಂಸ್ಕೃತ ನಾಟಕ ಮತ್ತು ಬಾಣನ ಕಾದಂಬರಿಯಲ್ಲಿ ಕಾಣುವಂತೆ ಆ ಕಾಪಾಲಿಕದೊಳಗೆ ಸಾತ್ವಿಕತೆ ಬೆರೆತುಕೊಳ್ಳುತ್ತಲಿತ್ತು. ಅದರೊಳಗೆ ಬ್ರಾಹ್ಮಣರೂ ಇದ್ದರಾದರೂ ಇವರೇ ಅತಿಮಾರ್ಗಿಕಾಚಾರಗಳನ್ನ ಸಾತ್ವಿಕಗೊಳಿಸುತ್ತಿದ್ದವರು. ಇಂತಹವರು ಉತ್ತರ ಭಾರತದ ಮೂಲದವರೇ ಹೊರತು ದಕ್ಷಿಣ ಭಾರತದವರಲ್ಲ. ದಕ್ಷಿಣಕ್ಕೆ ಇವರ ಆಗಮನ ಕ್ರಿಸ್ತಶಕ ಮೊದಲ ಕೆಲವು ಶತಮಾನಗಳಿಂದಲೇ ಪ್ರಾರಂಭವಾಗಿರಬಹುದು. ಬಹುಶಃ ಶಂಕರಾಚಾರ್ಯರು ಇಂತಹ ಬ್ರಾಹ್ಮಣರು ಕಾಪಾಲಿಕದಂತಹ ಅತಿಮಾರ್ಗಿಕ ಆಚಾರ ವಿಚಾರಗಳಿಂದ ಪ್ರಭಾವಿತರಾಗಿ ಧರ್ಮಭ್ರಷ್ಟರಾಗುತ್ತಿದ್ದಾರೆಂದು ಅವರು ಕಳವಳಪಟ್ಟು ಹಿಂದೂ ಜಾಗೃತ ಅಭಿಯಾನವನ್ನು ಅವರು ಅವತ್ತಿನ ಕಾಲಕ್ಕೆ ಶಂಕರಾಚಾರ್ಯರ 8ನೇ ಶತಮಾನಕ್ಕೆ ಕೈಗೊಂಡಿರಬೇಕು. ಕಾಳಾಮುಖರ ಉಗಮ ಇಂಥ ಪ್ರಕ್ರಿಯೆಯಲ್ಲಿಯೇ ಇದೆ ಎಂಬುದು ನನ್ನ ಊಹೆ. ಕಾಳಾಮುಖವೆಂದರೆ ಒಂದೊಮ್ಮೆ ಕಾಪಾಲಿಕರಿದ್ದು
ಮತ್ತೆ ವೈದಿಕದತ್ತ ತಿರುಗಿದರು. ಮೊದಲಿನ ತಾಂತ್ರಿಕಾಚಾರಗಳನ್ನು ಸಾತ್ವಿಕಗೊಳಿಸಿಕೊಂಡ ಒಂದು ಶೈವ ಪಂಥ. ಇದರಲ್ಲಿ ಬ್ರಾಹ್ಮಣರು ಬ್ರಾಹ್ಮಣೇತರರು ಬೆರೆತು ಹೋಗಿದ್ದಾರೆ. 9ರಿಂದ 12ನೇ ಶತಮಾನದಲ್ಲಿ ಜೈನರು ಇದರೊಳಕ್ಕೆ ಸೇರಿ ಹೋಗಿದ್ದಾರೆ. ಇದೆಲ್ಲ ಸಂಭವಿಸಿದ್ದು ದಕ್ಷಿಣ ಭಾರತದಲ್ಲಿಯೇ. ಅಂದ್ರೆ ದಕ್ಷಿಣ ಭಾರತವೇ ಅಂಗಣ. ಇದೆಲ್ಲ ಸಂಕರಣಗೊಳ್ತಾ ಅಂದ್ರೆ ಬೌದ್ಧ, ಜೈನ, ಬ್ರಾಹ್ಮಣರು ಇವರೆಲ್ಲರೂ ಕೂಡ ಈ ಕಾಪಾಲಿಕದೊಂದಿಗೆ ಮುಖಾಮುಖಿ ಆಗ್ತಾರೆ. ಕಾಪಾಲಿಕವು ಇಂಥ ಪಂಥಗಳಿಗೆ, ತಮ್ಮ ಎದುರಾಳಿ ಪಂಥಗಳಿಗೆ ಮೈಗೊಂಡು ಅದರೊಳಗಿಂದ ಒಂದು ಸಾತ್ವಿಕೀಕರಣಗೊಂಡಂಥ ಒಂದು ಕಾಳಾಮುಖ ಪಂಥ ಹುಟ್ಟಿದೆ. ಅದು ಆರಂಭದಲ್ಲಿ ಅತಿಮಾರ್ಗಿಕ ಪ್ರಧಾನವಾಗಿದ್ದರೆ ಅದು ಬರ್ತಾ ಬ್ರಾಹ್ಮಣೀಕರಣಗೊಳ್ತಾ ವೈದಿಕೀಕರಣಗೊಳ್ತಾ ಅದು ಬಂದಿದೆ ಅನ್ನುವಂಥದ್ದು ನನ್ನ ಒಂದು ಅಬ್ಸರ್ವೇಷನ್. ಹಾಗಾಗಿ ಕಾಳಾಮುಖವನ್ನು ಬ್ರಾಹ್ಮಣ ಪಂಥವೆಂದು ಹೇಳುವುದು ಸರಿಯಲ್ಲ. ಒಂದೆರಡು ಆಕಸ್ಮಿಕವೆಂಬಂತಹ ಉದಾಹರಣೆಗಳನ್ನು ಬಿಟ್ಟರೆ ಕಾಳಾಮುಖರು ಬ್ರಾಹ್ಮಣರೆನ್ನಲು ಆಧಾರಗಳಿಲ್ಲ ಎನ್ನುತ್ತಾರೆ ಹಿರೇಮಠರು. ಆದರೆ ಇವರು ಕಾಳಾಮುಖವನ್ನು ದಕ್ಷಿಣ ಭಾರತದ ದ್ರಾವಿಡ ಶೂದ್ರ ನೆಲೆಯಲ್ಲೇ ಗುರುತಿಸುತ್ತಿರುವುದು ಅಸಮಂಜಸ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಅವರು ಈ ಜೈನ, ಬೌದ್ಧ ಮತ್ತು ಬ್ರಾಹ್ಮಣ ಇವರೊಂದಿಗಿನ ಮುಖಾಮುಖಿಯಲ್ಲಿ ಈ ಒಂದು ಪಂಥ ಒಡಮೂಡಿದೆ ಅನ್ನೋದನ್ನ ಹಿರೇಮಠರು ಅವರು ಅಬ್ಸರ್ವ್ ಮಾಡಲ್ಲ. ಅದನ್ನು ಕಾಳಾಮುಖ ಪರಂಪರೆ ಒಂದು ರ್ವಾತ್ಯ ಪರಂಪರೆಯೇ. ರ್ವಾತ್ಯ ಪರಂಪರೆ ಎಂದರೆ ಅದು ಒಂದು ಸಮ್ಮಿಶ್ರಣವಾದ ಪರಂಪರೆ. ಅದು ಶುದ್ಧ ಆರ್ಯವೂ ಅಲ್ಲ, ಅನಾರ್ಯವೂ ಅಲ್ಲ. ಪ್ರಾಚೀನದಲ್ಲಿ ಅಸುರ ಕ್ಷಾತ್ರ ನೆಲೆಯಿಂದ ಹುಟ್ಟಿದ ಇದರೊಳಕ್ಕೆ ಭಾರತದಲ್ಲಿ ಬ್ರಾಹ್ಮಣರು ಸೇರಿ ಹೋದರು ಮತ್ತು ಈ ಪರಂಪರೆ ದ್ರಾವಿಡರೊಂದಿಗೆ ಬೆರೆತು ದ್ರಾವಿಡರನ್ನು ಆರ್ಯೀಕರಣಗೊಳಿಸುವುದಕ್ಕಿಂತ ಹೆಚ್ಚಾಗಿ ತಾನೇ ದ್ರಾವಿಡೀಕರಣಗೊಂಡಿತು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಇಂಥ ಚರಿತ್ರೆಯ ಪಾಶುಪತ ಕಾಳಾಮುಖಾದಿ ರ್ವಾತ್ಯ ಶೈವಗಳಿಗೆ ಹಿನ್ನೆಲೆಯಾಗಿದೆ. ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಕಾಣುವ ಶೈವ ಶಾಖೆ ಪಾಶುಪತ. ಇದಕ್ಕೆ ಕ್ರಿಸ್ತಶಕ 4-5ರ ಹಲ್ಮಿಡಿ ಶಾಸನ ಮತ್ತು 700ರ ಕಿಗ್ಗದ ಶಾಸನಗಳು ಸಾಕ್ಷಿ. ಈ ಕಾಲದಲ್ಲಿ ಇಲ್ಲಿ ಕಾಳಾಮುಖವಿತ್ತೆಂಬುದು ಸಂಶಯಾಸ್ಪದ. ಆದರೂ ಕ್ರಿಸ್ತಶಕ 800ರ ಕೋಲಾರದ ನಂದಿ ಬೆಟ್ಟದ ಶಾಸನವನ್ನು ಆಧರಿಸಿ ಮತ್ತು ಧಾರವಾಡ ಜಿಲ್ಲೆದ ಕೆಲವು ಶಾಸನಗಳಲ್ಲಿ ಕಂಡುಬರುವ ಕಾಳಾಮುಖ ಗುರು ಶಿಷ್ಯ ಸಂತಾನದಲ್ಲಿ ಪ್ರಥಮ ಗುರುವಿನ ಕಾಲ ಕ್ರಿಸ್ತಶಕ 700-800ಕ್ಕೆ ಹೋಗುವುದನ್ನು ಆಧರಿಸಿ ಕ್ರಿಸ್ತಶಕ 700-800ಕ್ಕೆ ಕಾಳಾಮುಖ ಇಲ್ಲಿ ರೂಪುಗೊಳ್ಳುತ್ತಿತ್ತೆಂದು ಅಥವಾ ನೆಲೆಗೊಳ್ಳುತ್ತಿತ್ತೆಂದು ನಾವು ಹೇಳಬಹುದಾಗಿದೆ. ಕ್ರಿಸ್ತಶಕ 8-12ರ ಕಾಲದ ಶಾಸನಗಳಲ್ಲಿ ಕಾಳಾಮುಖ ಪರಂಪರೆ ದಾಖಲಾಗಿರುವ ವಿಧಾನ ಹೇಗಿದೆ ಎಂದರೆ, ಕಾಳಾಮುಖ ಎಂದು ಬಹಳ ಸ್ಪಷ್ಟವಾಗಿ ಉಲ್ಲೇಖಗೊಂಡಿರುವ ಪ್ರಕರಣಗಳಿಗಿಂತ ಹಾಗೆ ಉಲ್ಲೇಖಗೊಂಡಿರದ ಪ್ರಕರಣಗಳೇ ಹೆಚ್ಚು ಪ್ರಾಚೀನಕ್ಕೆ ಹೋದಂತೆ ಕಾಳಾಮುಖದ ಉಲ್ಲೇಖಗಳು ಕಡಿಮೆ. 10-11ರಲ್ಲಿ ಕಾಳಾಮುಖ ತರುಣಾವಸ್ಥೆ ತಲುಪುತ್ತದೆಯಾದರೂ ಆ ಕಾಲಕ್ಕೆ ಲಾಕುಳ ಅಭಿನವ ಪಾಶುಪತಗಳು ಪ್ರೌಢಿಮೆಗೆ ಬಂದು ಕಾಳಾಮುಖ, ಲಾಕುಳ, ಅಭಿನವ ಪಾಶುಪತ ಇವೆಲ್ಲವೂ ಕಲಬೆರಕೆಯಾಗುತ್ತಾ ಹೋಗುವ ಒಂದು ಸನ್ನಿವೇಶ ನಿರ್ಮಾಣವಾಗುತ್ತದೆ. ಇದನ್ನು ಗಮನಿಸಿ ಹೇಳುವುದಾದರೆ ಕಾಳಾಮುಖ ಪರಂಪರೆ ಎಲ್ಲಿ ಹೇಗೆ ಹುಟ್ಟಿತು ಎಂಬುದು ಅಸ್ಪಷ್ಟವಾದರೂ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಭಾಗಗಳಲ್ಲಿ 700ರಿಂದ 1100ರ ಕಾಲಾವಧಿಯಲ್ಲಿ ಆಕೃತಿಯನ್ನು ಕ್ರಮೇಣ ಪಡೆದುಕೊಂಡಿದೆ. ಕಾಳಾಮುಖಕ್ಕೆ ತನ್ನದೇ ಆದ ದರ್ಶನ, ಆಗಮ ಇತ್ಯಾದಿಗಳು ಇಲ್ಲ. ಏಕೆಂದರೆ ಕಾಳಾಮುಖವು ಶೈವ ಸಿದ್ಧಾಂತ, ಶೈವಾಗಮ, ಲಾಕುಳ ಸಿದ್ಧಾಂತ, ಲಾಕುಳಾಗಮ, ಪಶುಪತಿ ತತ್ವಗಳನ್ನೇ ಅದು ಪರಿಪಾಲಿಸುತ್ತಾ ಮತ್ತು ಪ್ರತಿಪಾದಿಸುತ್ತಾ ಬಂದಿದೆ. ಕಾಳಾಮುಖದ್ದೇ ಆದ ವಿಶಿಷ್ಟ ತತ್ವಾಚರಣೆ ಕುರಿತಾಗಿ ಯಾವ ಅಧಿಕೃತ ಮಾಹಿತಿಗಳು ಇವತ್ತಿನವರೆಗೂ ಲಭ್ಯವಿಲ್ಲ. ಇಡೀ ಮಧ್ಯಯುಗದ ಬೃಹತ್ ದೇಗುಲ ಸಂಕೀರ್ಣಗಳ ರಚನೆಗೆ ಮೂಲ ಪ್ರೇರಣೆ ಶೈವ ಪಂಥಗಳೇ. ನಂತರ ವೈಷ್ಣವ ಆಗಮಗಳನ್ನು ಒಪ್ಪಿಕೊಂಡ ಬ್ರಾಹ್ಮಣರು ಬ್ರಾಹ್ಮಣ ಸಂಪ್ರದಾಯ ಹಳತಾಗಿ ಕಾಲಬಾಹಿರವಾಗಿ ಹೋದ ಯಜ್ಞಯಾಗಾದಿಗಳಿಗೆ ನೇರ ವಿರುದ್ಧವಾದ ಶೈವ ಪಂಥಗಳು ಮಠ ಮತ್ತು ದೇವಾಲಯಗಳ ಪರ್ಯಾಯವನ್ನು ಅವು ಮುಂದಿಟ್ಟವು. ಶೋಷಕ ವರ್ಗಗಳಿಗೆ ಸಮರ್ಥಕ ಶಕ್ತಿಯಾಗಿ ಮಠ ದೇಗುಲಗಳು ತಮ್ಮ ಪಾತ್ರ ನಿರ್ವಹಿಸಿದವು. ಕರ್ನಾಟಕದಲ್ಲಿ ವೀರಶೈವ ಇದಕ್ಕೆ ದೊಡ್ಡ ಅಡ್ಡಿಯಾಯಿತಾದರೂ ಒಟ್ಟಾರೆ ಈ ಪರಂಪರೆ ಮುಂದುವರೆದುಕೊಂಡೇ ಹೋಯಿತು. ಸ್ಮಾರ್ತರು ದೇಗುಲ ಪೂಜೆಗೆ ಕಡು ವಿರೋಧಿಗಳಾಗಿದ್ದರಿಂದ ಸ್ಮಾರ್ತನಾಗಿದ್ದ ಬಸವಣ್ಣ ದೇಗುಲ ರಚನೆಗೆ ವಿರೋಧ ವ್ಯಕ್ತಪಡಿಸಿರುವ ಸಾಧ್ಯತೆ ಇದೆ ಅಂತ ಹೇಳಿ ಹಿರೇಮಠರು ಹೇಳುವ
ಆರ್.ಎನ್. ನಂದಿಯವರ ಅಭಿಪ್ರಾಯ ಇದು. ಅವರು ಹಿರೇಮಠರ ಸ್ವಂತ ಅಭಿಪ್ರಾಯ ಅಲ್ಲ, ಆರ್.ಎನ್. ನಂದಿಯವರ ಅಭಿಪ್ರಾಯವನ್ನ ಅವರು ತಮ್ಮ ಕೃತಿಯಲ್ಲಿ ಕೋಟ್ ಮಾಡಿದ್ದಾರೆ. ಕಾಳಾಮುಖಾದಿ ಶೈವ ಪಂಥಗಳೇ ದೇಗುಲ ನಿರ್ಮಾಣಕ್ಕೆ ಯಾಕೆ ಪ್ರೇರಕವಾದವು ಎಂಬುದನ್ನ ಪಳ್ಳಿಪಾಡೈ ದೇಗುಲ ಚರಿತ್ರೆ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ರಷ್ಯನ್ ಲೇಖಕ ವಿ.ಐ. ಪಾವ್ಲೋವ್ ಬರೆದಂತ ಹಿಸ್ಟಾರಿಕಲ್ ಪ್ರಿಮೈಸಸ್ ಫಾರ್ ಇಂಡಿಯಾಸ್ ಟ್ರಾನ್ಸಿಷನ್ ಟು ಕ್ಯಾಪಿಟಲಿಸಂ ಅನ್ನುವಂಥ ಒಂದು ಬಹಳ ಮುಖ್ಯವಾದ ಗ್ರಂಥ ಇದೆ. ಆ ಎಂಬ ತಮ್ಮ ಸಂಶೋಧನಾ ಗ್ರಂಥದಲ್ಲಿ ಯುದ್ಧ ಕ್ಷಾಮ ಸಂಭವಿಸಿ ರಾಜ ಬೊಕ್ಕಸ ಬರಿದಾಗಲೆಲ್ಲ ರಾಜರು ರಾಜ್ಯದ ಸ್ವತ್ತನ್ನ ಬಂಡವಾಳಶಾಹಿಗಳಿಗೆ ಮಾರಿ ತಮ್ಮ ಬೊಕ್ಕಸ ಭರ್ತಿ ಮಾಡಿಕೊಳ್ಳುತ್ತಿದ್ದರಿಂದ ಕ್ರಮೇಣ ರಾಜ್ಯದ ಸ್ವತ್ತು ಬಂಡವಾಳಶಾಹಿಯ ಸ್ವತ್ತಾಗಿ ಪರಿವರ್ತಿತವಾಗಿದ್ದನ್ನ ಅಧ್ಯಯನ ಮಾಡಿ ತೋರಿಸುವಂತೆಯೇ ಧರ್ಮ ದೇವರುಗಳ ಹೆಸರಿನಲ್ಲಿ ರಾಜರಿಂದ ಭೂಮಿಯನ್ನ, ಇಡೀ ಗ್ರಾಮಗಳನ್ನೇ ದತ್ತಿಯಾಗಿ ರಾಜಮಾಂಡಳಿಕರಿಂದ ಪಡೆದು ಈ ಪುರೋಹಿತ ವರ್ಗ ಹೇಗೆ ಜನಸಾಮಾನ್ಯರನ್ನ ಶೋಷಿಸಿತು, ಇದರಲ್ಲಿ ವೈದಿಕ ಶಾಹಿಯ ಶೋಷಣೆ ಮತ್ತು ಧಾರ್ಮಿಕ ಸೇವೆ ಹಾಗೂ ಶೈವ ಪಂಥಗಳ ಶೋಷಣೆ ಮತ್ತು ಧಾರ್ಮಿಕ ಸೇವೆಯ ಕುರಿತಾಗಿ ಶಾಸನ ಮತ್ತು ಇತರ ಆಕರಾದಿಗಳಿಂದ ವಿಶೇಷವಾದ ಅಧ್ಯಯನ ನಡೆಸಬೇಕಾದಂತ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತಾ, ನಾನು ಈ ಪಳ್ಳಿಪಾಡೈ ಸಂಪ್ರದಾಯ ಕಾಳಾಮುಖಕ್ಕೆ ಹೆಂಗೆ ಸಂಬಂಧಪಟ್ಟಿದೆ ಅನ್ನುವ ಈ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.